ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ರವೆ ರೊಟ್ಟಿ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬೌಲ್ಗೆ 2 ಕಪ್ಪು ಚಿರೋಟಿ ರವೆ ತೊಗೊಳ್ಬೇಕು. ಬೇರೆ ರವೆನಲ್ಲಿ ಬರೋದಿಲ್ಲ. ಹಾಗೆ ನಾನಿಲ್ಲಿ ಅವರೆಕಾಳು ಹಾಕ್ತಿದ್ದೀನಿ. ಚಿಕ್ಕದಿರುತ್ತಲ್ವ, ಇವಾಗ ಅವರೆಕಾಳು ಸೀಸನು, ಚಿಕ್ಕದು ಅವರೆಕಾಳನ್ನ ಹಾಕ್ಕೊಳ್ಳಿ, ದಪ್ಪದು ಹಾಕ್ಕೊಳ್ಬೇಡಿ. ಮತ್ತು ನುಗ್ಗೆ ಸೊಪ್ಪು. ಈ ಸೊಪ್ಪು ಕಾಳುಗಳು ಅದೆಲ್ಲ ನಿಮ್ಮ ಹೇಗಿರುತ್ತೆ ನಿಮ್ಮ ಮನೆಯಲ್ಲಿ ಅದನ್ನು ಹಾಕ್ಕೊಳ್ಬೋದು, ಪ್ರಾಬ್ಲಮ್ ಇಲ್ಲ. ಇಂಥದ್ದೇ ಹಾಕಬೇಕು ಅಂತ ಏನಿಲ್ಲ, ಇದು ಜಸ್ಟ್ ಎಲ್ಲ ಆಪ್ಷನಲ್. ಎಲ್ಲದರ ಸೊಪ್ಪು ಸಹ ನೀವು ಹಾಕ್ಕೊಂಡು ಸಹ ಯೂಸ್ ಮಾಡ್ಕೊಂಡು ಮಾಡ್ಬೋದು, ತರಕಾರಿಗಳು ಎಲ್ಲ ತುರ್ಕೊಂಡು. ಸೊ ನಾನಿವಾಗ ಜೀರಿಗೆ ಹಾಕ್ತಿದ್ದೀನಿ. ಚಿಕ್ಕ ಮಕ್ಕಳೆಲ್ಲ ತಿನ್ನೋದಿಲ್ವಲ್ಲ ಸೊಪ್ಪು ಎಲ್ಲ, ಸೊ ಆವಾಗ ಈ ಥರದ್ದು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಸೊ ತಿಂತಾರೆ. ಸ್ವಲ್ಪ ಉಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಕ್ಯಾರೆಟು ಮತ್ತು ಮೂಲಂಗಿನ ತುರ್ಕೊಂಡಿದ್ದೀವಿ. ಇದು ಸ್ವಲ್ಪ ಹೆಲ್ತಿಯಾಗೂ ಇರುತ್ತೆ, ಸೊ ವೆಯ್ಟ್ ಲಾಸ್ ರೆಸಿಪಿ ಸಹ ಅನ್ಬೋದು, ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕ್ಕೊಳ್ಬೇಡಿ ಫಸ್ಟೇ, ಯಾಕಂದರೆ ಮೂಲಂಗಿ ತುರಿದಿರ್ತೀವಲ್ಲ ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ತುಂಬ. ಸೊ ನೀರನ್ನ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಚಪಾತಿ ಹಿಟ್ಟಿಂದ ಸ್ವಲ್ಪ ತೆಳು ಇದ್ದರೆ ಸಾಕು, ಅಂದರೆ ತಟ್ಟೋ ಅಷ್ಟು ಇದ್ದರೆ ಸಾಕು. ನಿಮಗೆ ರವೆ ಬೇಡ ಅನ್ನೋದು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು, ಅಥವಾ ರಾಗಿ ಹಿಟ್ಟಾದರೂ ಹಾಕ್ಕೊಳ್ಬೋದು. ಇಲ್ಲ ಎಲ್ಲ ಮಿಕ್ಸ್ ಅಂದರೆ ಇದ್ರ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಸಹ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು, ಪ್ರಾಬ್ಲಮ್ ಇಲ್ಲ. ಇದು ರವೆ ಅಂತಲೇ ಅಲ್ಲ, ನೀವು ಯಾವುದನ್ನು ಬೇಕಾದರೂ ಹಾಕ್ಕೊಳ್ಬೋದು. ಸೊ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಚಪಾತಿ, ರೊಟ್ಟಿ ಇದೆಲ್ಲ ನೀವು ಹೇಗೆ ನಾದ್ಕೊಳ್ತೀರೋ ಅದರ ಮೇಲೆ ಚೆನ್ನಾಗಿ ಬರುತ್ತೆ. ಇದು ರವೆ ಅಲ್ವಾ, ರವೆ ಕಲಸಿದ ಮೇಲೆ ಒಂದು ಅರ್ಧ ಗಂಟೆ ಬಿಡಬೇಕು. ಇದು ಬಟರ್ ಪೇಪರ್ ಅಥವಾ ಒಬ್ಬಟ್ಟು ತಟ್ಟೋ ಪೇಪರ್ ಅಂತೀವಿ, ಅಂಗಡಿಯಲ್ಲಿ ಸಿಗುತ್ತೆ. ಇಲ್ಲಾಂದರೆ ಬಾಳೆ ಎಲೆ ಮೇಲಾದರೂ ಹಾಕ್ಕೊಂಡು ತಟ್ಕೊಳ್ಬೋದು ನೀವು. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಬ್ರಷ್ ಮಾಡ್ತಿದ್ದೀನಿ, ಅಂದರೆ ಅಪ್ಲೈ ಮಾಡ್ತಿದ್ದೆ. ಅದು ತಟ್ಟಬೇಕಲ್ವ, ತಟ್ಟಿದ್ದಾಗ ಅಂಟ್ಕೊಳ್ಬಾರ್ದು ಕೈಗೆ ಅಂತ. ಸೊ ಇವಾಗ ಸ್ವಲ್ಪ ನಿಮಗೆ ಯಾವಷ್ಟು ಉಂಡೆ ಬೇಕು ಆ ಸೈಜ್ಗೆ ಉಂಡೆ ಮಾಡಿಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಅಥವಾ ನೀರನ್ನು ಹತ್ಕೊಂಡು ತೆಳುವಾಗಿ ತಟ್ಕೊಳ್ಳಿ. ತಟ್ಟಕ್ಕೆ ಬಂದಿಲ್ಲ ಅಂದರೆ ಪರವಾಗಿಲ್ಲ, ನಿಧಾನಕ್ಕೆ ತಟ್ಕೊಳ್ಳಿ. ಅದು ಪ್ರಾಕ್ಟೀಸ್ ಆಗ್ತಾ ತೆಳುವಾಗಿ ಬರುತ್ತೆ. ನಿಮ್ಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ತೆಳುವಾಗಿ ತಟ್ಕೊಳ್ಳಿ. ಇದಕ್ಕೆ ಬೇಕಾದ ಎಲ್ಲ ಥರದ ಸೊಪ್ಪು ಸಹ ನೀವು ಹಾಕ್ಕೊಳ್ಬೋದು. ಇವಾಗ ಹೆಂಚಿನ ಮೇಲೆ ಅದನ್ನು ಹಾಕಿ 1-2 ನಿಮಿಷ ಆಮೇಲೆ ತೆಗೆದುಬಿಡಬೇಕು. ಅದಾಗಿ ಬಂದ್ಬಿಡುತ್ತೆ, ಪ್ರಾಬ್ಲಮ್ ಇಲ್ಲ. ಸೊ 2 ಬದಿಯಲ್ಲಿ 5-5 ನಿಮಿಷ ಬೇಯಿಸಬೇಕಾದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಅಲ್ವಾ. ಇದು ಬಿಸಿ ಬಿಸಿ ಇದ್ದಾಗಲೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಆದಿದ್ಮೇಲೆ ಅಷ್ಟು ಚೆನ್ನಾಗಿರಲ್ಲ. ಸೊ ಈ ಸಂಡೇಸ್ ಎಲ್ಲ ಫ್ರೀ ಇದ್ದರೆ ನೀವು ಅವಾಗ ಮಾಡ್ಕೊಬೋದು. 5-5 ನಿಮಿಷ ಸಣ್ಣ ಊರಿಯಲ್ಲಿ ಬೇಯಿಸ್ಕೊಳ್ಳಿ, ಯಾಕೆಂದರೆ ಅವರೆಕಾಳೆಲ್ಲ ಇದೆ ಅಲ್ವಾ, ಸೊ ಸ್ವಲ್ಪ ಅದು ಬೇಯಬೇಕು. ಸೊ ಹಾಗೆ ಇದು 2-3 ಸಲ ತಟ್ಕೊಳ್ತಾ ಇದ್ದೀವಿ, 1-2-3 ರೊಟ್ಟಿಗಳನ್ನ. ನೀವು ತಟ್ಟುತ್ತಾ ಹೋದರೆ ಅದು ಅಳ್ಕೊಂಡು ನಿಧಾನಕ್ಕೆ ಬರುತ್ತೆ. ನಾನು ಲಾಸ್ಟ್ ಟೈಮು ಬಳಿಯೋ ರೊಟ್ಟಿ ತೋರಿಸಿದ್ದೆ ಅಲ್ವಾ, ಸೊ ಇದನ್ನು ಸ್ವಲ್ಪ ಅದೇ ಥರ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಹಂಗೂ ಮಾಡ್ಕೊಳ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಅದು ಬಿಸಿ ಬಿಸಿ ಹೆಂಚ ಮೇಲೆ ಬಳಿಯೋದಕ್ಕೆ ಬರೋದಿಲ್ವಲ್ಲ, ಪ್ರಾಕ್ಟೀಸ್ ಇಲ್ಲದೆ. ಸೊ ಈ ಥರನೂ ಮಾಡ್ಕೊಳ್ಳಿ, ಇದರಲ್ಲಿ ಸ್ವಲ್ಪ ಈಸಿ ಇರುತ್ತೆ, ಕೈ ಸುಡೋದು ಇಲ್ಲ. ಫಸ್ಟ್ ಟೈಮ್ ಯಾರ್ಯಾರು ಟ್ರೈ ಮಾಡ್ತೀರೋ ಅವರೆಲ್ಲ ಇದನ್ನು ಮಾಡ್ಕೊಳ್ಬೋದು.
ಈಸಿಗೂ ಇರುತ್ತೆ. ಅದು ನೀವು ಯಾವುದೇ ಹಿಟ್ಟನ್ನು ಮಾಡ್ತೀನಿ ಅಂದ್ರೂ ಕಲಿಸ್ತೀನಿ ಅಂದರೆ ಒಂದು 15 ನಿಮಿಷ ಅದು ಬಿಡಬೇಕು ನೆನೆಯೋದಕ್ಕೆ, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೆ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಒಣಮೆಣ್ಸಿನ್ಕಾಯಿ, ಉಪ್ಪು ಹಾಕಿ ಈ ಥರ ರುಬ್ಕೊಂಡಿರೋದು. ಸೊ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ರವೆ ರೊಟ್ಟಿ, ಸಾಫ್ಟಾಗಿ ತೆಳುವಾಗಿ ಬಂದಿದೆ. ತುಂಬ ತೆಳು ಬಂದಿದೆ. ಪ್ರಾಕ್ಟೀಸ್ ಮಾಡ್ತಿದ್ರೆ ಬರುತ್ತೆ, ಇಲ್ಲಾಂದರೆ ಓಕೆ ಪರವಾಗಿಲ್ಲ, ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮ ಬೆಳಗಿನ ಟಿಫನ್ ಅಥವಾ ನೈಟಿಗೆ, ಮಧ್ಯಾಹ್ನಕ್ಕೆ ಯಾವಾಗ ಬೇಕಾದರೂ ತೊಗೊಳ್ಬೋದು. ರವೆ ರೊಟ್ಟಿ, ಕಾಯಿ ಚಟ್ನಿ ಚೆನ್ನಾಗಿದೆ, ರೆಡಿ ಇದೆ ನೋಡಿ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ.